ಇವತ್ತು ಸ್ಟಾರ್ ಸವಿರುಚಿ ಅರಮನೆಯಲ್ಲಿ ಡಬಲ್ ಧಮಾಕ ಆಗ್ತಾ ಇದೆ. ನೆನ್ನೆ ನಿಮಗೆ ಹೇಳಿದ್ದೆ ದಟ್ ಪಾಸಿಬಲ್ ಸಿನಿಮಾದ ನಾಯಕ ಇಲ್ಲಿರ್ತಾರೆ ಅಂತ. ನಾಯಕ ಒಬ್ರೆ, ಅದು ಹೇಗೆ ಡಬಲ್ ಧಮಾಕ? ಹೇಳ್ತೀನಿ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ, ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ನಾವು ಲೆಟ್ಸ್ ಕಮ್ ಟು ದ ಡಬಲ್ ಧಮಾಕ ವಿಷಯ. ಶ್ರಾವ್ಯ ನಮ್ಮ ಜೊತೆಗೆ ಡೇ 2 ಇದ್ದಾರೆ. ಹಾಯ್ ಬೇಬಿ. ಹಾಯ್, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಶ್ರೂ. ಸೊ ನಾವಿಬ್ರು ಇದೀವಿ. ಸೊ ಡಬಲ್ ಧಮಾಕನ ಅಂದ್ರೆ ಅಲ್ಲ, ಯಾಕೆ ಡಬಲ್ ಧಮಾಕ? ನಂಗೂ ಗೊತ್ತಾಗ್ತಿಲ್ಲ. ನಾಯಕನ ಹೆಸರು ಏನು? ಚೇತನ್ ಸೂರ್ಯ. ಸಾಮಾನ್ಯವಾಗಿ ಒಂದ್ ಹೆಸರನ್ನ ಮೇಂಟೈನ್ ಮಾಡಿದ್ರೆ ಕಷ್ಟ, ಇನ್ ಡಬಲ್ ನೇಮ್ ಇಟ್ಕೊಂಡು ಧಮಾಕ ಮಾಡಕ್ ಬರ್ತಾ ಇದಾರೆ. ಚೇತನ್ ಸೂರ್ಯ, ಪಾಸಿಬಲ್ ಸಿನಿಮಾದ ನಾಯಕ. ವೆಲ್ಕಮ್ ಮಾಡ್ಕೊಳ್ಳೋಣ. ವೆಲ್ಕಮ್ ಚೇತನ್ ಸೂರ್ಯ. ಸೊ ಚೇತನ್ ಸೂರ್ಯ, ಇದೇನಿದು ಟೂ ನೇಮ್ಸ್? ಟೂ ನೇಮ್ಸ್. ನನ್ನ ಹುಟ್ಟೆಸರು ಆಕ್ಚುಲಿ ಅಪ್ಪ ಅಮ್ಮ ಇಟ್ಟಿದ್ದು ಚೇತನ್. ಓಕೆ. ನನ್ನ ಜಾತಕದ ಪ್ರಕಾರ ಸೂರ್ಯ ಅಂತ ನನ್ನ ಪ್ರಾಜೆಕ್ಟ್ ಒಂದು ರೆಡಿ ಆಗ್ತಾ ಇತ್ತು, ದರ್ಬಾರ್ ಅಂತ. ಆ ಸಿನಿಮಾದಲ್ಲಿ ಡೈರೆಕ್ಟರ್ ಬಂದು ನನಗೆ ಫಸ್ಟ್ ನನಗೆ ಸೂರ್ಯ ಅಂತ ಹೆಸರು ನಾಮಕರಣ ಮಾಡೋದಕ್ಕೆ ಬ್ರೈಟ್ ಆಗಿ ಫ್ಯೂಚರ್ಲಿ. ಯಾಕೆಂದ್ರೆ ಚೇತನ್ ಅವರು ತುಂಬಾ ಇದ್ದಾರೆ ಇಂಡಸ್ಟ್ರಿನಲ್ಲಿ, ಯಾರು ಆತರ ಏನೋ ಆತರ ಒಂದು ಇದರಲ್ಲಿ ಸೂರ್ಯ ಅಂತ ಇಟ್ಕೊಂಬಿಡಿ ಸರ್, ನಿಮ್ ಲೈಫ್ ತುಂಬಾನೇ ಬ್ರೈಟ್ ಆಗಿರುತ್ತೆ. ಅದನ್ನು ಕೂಡ ಬಂತು, ನ್ಯೂಮರಿಕಲ್ ಪ್ರಕಾರನೂ ಕೂಡ ಬಂತು. ಸೊ ಫೈನಲ್ ಆಗಿ ಚೇತನ್ ಸೂರ್ಯ ಆಗಿದೆ. ದಟ್ ಇಸ್ ದ ಸ್ಟೋರಿ ಬಿಹೈಂಡ್ ಚೇತನ್ ಸೂರ್ಯ. ವಾಟ್ ಇಸ್ ದ ಸ್ಟೋರಿ ಬಿಹೈಂಡ್ ದರ್ಬಾರ್, ಅದು ನಿಮಗೆ ಗೊತ್ತಾಗತ್ತೆ. ಬಟ್ ಫಸ್ಟ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನು? ನಿಮ್ಮ ಕೈ ರುಚಿ ನಾವು ಯಾವ್ದ್ರಲ್ಲಿ ಟೇಸ್ಟ್ ಮಾಡ್ತಾ ಇದೀವಿ? ನನ್ನ ಕೈ ರುಚಿ ಇವತ್ತು ಸಿಂಪಲ್ ಆಗಿ ಆಲೂ ಬ್ರೆಡ್ ರೋಲ್ಸ್ ಮಾಡ್ತಾ ಇದ್ದೀನಿ. ಸೊ ಶ್ರಾವ್ಯ ಅವ್ರಿಗೂ ತುಂಬಾ ಇಷ್ಟ ಅಂತ ಮಾಡ್ತಾ ಇದ್ದೀನಿ, ತಿಳ್ಕೊಂಡಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಏನೇನೆಲ್ಲ ನೋಡೋಣ ಬನ್ನಿ. ಎಲ್ಲ ಕೊಡುವಂಥದ್ದು ಉಪ್ಪಿಂದ ಸ್ಟಾರ್ಟ್ ಮಾಡ್ತೀನಿ. ಉಪ್ಪು, ಅಚ್ಚ ಖಾರದ ಪುಡಿ, ತುಪ್ಪ, ಓಂಕಾಳು, ನಿಂಬೆಹಣ್ಣು, ಚಾಟ್ ಮಸಾಲ, ಕೊತ್ಮಿರಿ, ಮೆಣಸಿನ್ಕಾಯಿ, ಆಯಿಲ್ ಅಂಡ್ ಈರುಳ್ಳಿ ಮತ್ತೆ ಆಲೂಗಡ್ಡೆ. ಜೊತೆಗೆ ಮೇನ್ ಆಗಿ ಹುಳಿ ಎಲ್ಲ ತುಂಬಾ ಬಿಟ್ಬಿಡ್ತಾರೆ ಶೂಟಿಂಗ್ ಅಲ್ಲಿ, ನೋಡ್ತಾ ಇರ್ತೀನಲ್ಲ. ಮೇಲೆ ಯಾವಾಗ್ಲೂ ಕೋಪ ಇರುತ್ತೇನೋ, ಅದಕ್ಕೆ ಉಪ್ಪು ಕಮ್ಮಿ ಮಾಡೋಣ ಅಂತ ಹೇಳಿ. ಸ್ವಲ್ಪ ಕೆಲಸ ಕೊಡ್ಲಾ ನಿಮ್ಗೂನು? ನಿಮ್ಮೆಣ್ಣು ಕಟ್ ಮಾಡ್ಕೊಡ್ತೀರಾ? ಶೋರ್, ಡೆಫಿನೆಟ್ಲಿ. ನೀವು ಕಟ್ ಮಾಡೋಷ್ಟರಲ್ಲಿ ಓಂ ಕಾಳು ಹಾಕ್ಬಿಡ್ತೀನಿ ಒಳಗಡೆ, ಸ್ವಲ್ಪ ಜಾಸ್ತಿ ಬೇಡ. ಇನ್ನೂ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಓಂ ಕಾಳು ತುಂಬಾನೇ ಹೆಲ್ದಿ ಆಕ್ಚುಲಿ. ಸೊ ನಿಂಬೆಹಣ್ಣು ಹಾಕೋಣ ಈಗ. ಓಕೆ. ಅಂಡ್ ಐ ಆಲ್ಸೋ ಹರ್ಡ್ ಯುವರ್ ಅ ಬ್ರಿಲಿಯಂಟ್ ಕುಕ್. ಸೊ ಒಂಥರ ಎಕ್ಸ್ಪೆಕ್ಟೇಷನ್ ಲೆವೆಲ್ಸ್ ಜಾಸ್ತಿ ಆಗ್ತದೆ. ನೋಡೋಣ, ಅದ್ರ ತಕ್ಕನಾಗೆ ನೀವೆಲ್ಲ ಹೇಳೋ ತಕ್ಕನಾಗೆ ಬಂದ್ರೆ ಐ ಆಮ್ ವೆರಿ ಹ್ಯಾಪಿ. ಖಂಡಿತವಾಗ್ಲೂ ಬರುತ್ತೆ. ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಅಕಸ್ಮಾತ್ ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿ ಬರ್ಲಿಲ್ಲ ಅಂದ್ರೆ ಏನ್ ಜಾಸ್ತಿ ತುಪ್ಪನೇ ಹಾಕೊಂಡು ಕಲಿಸ್ಬೇಕಾ? ತುಪ್ಪ ಹಾಕೋಬಹುದು, ಇಲ್ಲಾಂದ್ರೆ ಆಯಿಲ್ ಹಾಕೋಬಹುದು. ಓಕೆ. ಸೊ ತುಪ್ಪ ಯಾರು ಜಾಸ್ತಿ ಲೈಕ್ ಮಾಡೋದಿಲ್ಲ, ಅವ್ರು ಆಯಿಲ್ ಹಾಕೋಬಹುದು ಬೇಕಾದ್ರೆ. ಎಸ್, ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ರೆಡಿ ಫಾರ್ ಯು. ಏನ್ ಹಾಕ್ಲಿ ಹಾಗಾದ್ರೆ? ತುಪ್ಪ ಹಾಕ್ಲಾ, ಆಯಿಲ್ ಹಾಕ್ಲಾ? ಗೋಲ್ಡ್ ವಿನ್ನರ್. ಗೋಲ್ಡ್ ವಿನ್ನರ್. ಎಸ್. ಆಲ್ರೆಡಿ ಗಮ್ ಅಂತ ಇದೆ. ಆಲ್ರೆಡಿ ಗಮ್ ಅಂತ ಇದೆಯಾ? ಈಗ್ಲೇ ಹಿಂಗ್ ಅನ್ಬಿಟ್ರೆ ಹೆಂಗೆ ಅಲ್ವಾ? ಇನ್ನೊಂದು ಈ ತರ ಇಟ್ಟು ಕಲ್ಸುವಾಗ ಬಿಸಿನೀರ್ ಹಾಕಿ ಕಲ್ಸಿದ್ರೆ ಚಪಾತಿಗಾಗ್ಲಿ ಇಲ್ಲಾಂದ್ರೆ ಇದಕ್ಕಾಗ್ಲಿ ತುಂಬಾ ಸಾಫ್ಟ್ ಬರುತ್ತೆ. ಆಮೇಲೆ ರೋಲ್ ಮಾಡೋದಕ್ಕೂ ಈಸಿ ಆಗುತ್ತೆ.
ವಾವ್ಯ ಚೇತನ್ ಸ್ವಲ್ಪ ನೀರು ಕೊಟ್ರೆ ಇಸ್ ಆಲ್ರೆಡಿ ಇಂಪ್ರೆಸ್ಡ್ ಶ್ರಾವ್ಯ ಅಲ್ವಾ? ಸೀರಿಯಸ್ಲಿ ನಂಗೆ ಇಷ್ಟೊಂದೆಲ್ಲ ಗೊತ್ತಿದೆ ಚೇತನ್, ನಂಗೆ ಗೊತ್ತಿರ್ಲಿಲ್ಲ. ಇಂಪ್ರೆಸ್ ಮಾಡ್ಬೇಕಾದ್ರೆ ಇದೆಲ್ಲ ಮಾಡ್ಲೇಬೇಕು. Correct. ಅವಾಗ್ಲಿಂದ ಹಿಟ್ಟು ಅಂತ ಇದೀವಿ. ಪಾಸಿಬಲ್ ಸಿನಿಮಾ ಸೂಪರ್ ಡೂಪರ್ ಫ್ಯಾಂಟಾಸ್ಟಿಕ್ಲಿ ಫೈನ್ ಹಿಟ್ ಆಗ್ಲಿ ಅಂತ ಹೇಳ್ತಾ ಎಲ್ಲ ಓಕೆ, ಪಾಸಿಬಲ್ ಯಾಕೆ? ಪಾಸಿಬಲ್ ಯಾಕೆ ಏನ್ ಟೈಟಲ್ ಅದು ಅಂತ? ಪಾಸಿಬಲ್ ಹೆಸರು ಹೇಳೋ ಹಾಗೆ ಪಾಸಿಟಿವ್ ಎನರ್ಜಿ. ಹೌದು. ಸೊ ನನಗೆ ತುಂಬಾ ಖುಷಿ, ಯಾಕೆಂದ್ರೆ ಮೊದಲನೇ ಸಿನಿಮಾ ಏನ್ ಹೆಸರಿಟ್ಕೊಂಡು ಬರ್ತಾರೋ ಅವ್ರ ಲೈಫ್ ಕೆರಿಯರು, ಅವ್ರ ಸಿನಿಮಾ ಇಂಡಸ್ಟ್ರಿ ಕೆರಿಯರು ಹಾಗೆ ಇರುತ್ತೆ ಅಂತ ಇಲ್ಲೊಂದ್ ಕಡೆ ಕೇಳ್ಬಿಟ್ಟಿದೆ. ನೀನ್ ಇಡೀ ಜೀವನ ರೋಸ್ ತರ ಇರ್ತೀಯ ಹರಳ್ಕೊಂಡು ಅಲ್ವಾ? ಯಾರಾದ್ರೂ ರಾಕ್ಷಸಿ ಅಂತ ಸಿನಿಮಾ ಮಾಡಿದ್ರೆ ಪಾಪ ಫಸ್ಟ್ ಫಿನಿಶ್ ಅವ್ರ ಕತೆ. ಓಕೆ, ಸೊ ದಟ್ ಇಸ್ ಸ್ಟೋರಿ ಬಿಹೈಂಡ್ ದ ನೇಮ್ ಪಾಸಿಬಲ್. ಈ ಟ್ಯಾಗ್ ಲೈನ್ ಏನು? ಕಾಮನ್ ಸೆನ್ಸ್ ಇದ್ರೆ. ಸೊ ಒಬ್ಬ ಸಾಮಾನ್ಯ ವ್ಯಕ್ತಿ ಪೊಲೀಸ್ ಅಧಿಕಾರಿ ಆಗ್ಬೇಕು ಅಂತಿರೋನು, ಅವನೇ ಕಷ್ಟಕ್ಕೆ ಸಿಕ್ಕಾಕೊಂಡಾಗ, ಅವ್ನ ಪ್ರೀತಿ ಕಷ್ಟಕ್ಕೆ ಸಿಕ್ಕಾಕೊಂಡಾಗ ಆ ಪ್ರೀತಿನ ಹೇಗೆ ಉಳಿಸ್ಕೋತಾನೆ, ಆ ಕಷ್ಟದಿಂದ ಹೇಗೆ ಹೊರಗಡೆ ಬಂದು ಪೊಲೀಸ್ ಅಧಿಕಾರಿ ಆಗ್ತಾನೆ. ಸೊ ಸ್ವಲ್ಪ ಕಾಮನ್ ಸೆನ್ಸ್ ಇದ್ರೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅನ್ನೋ ಟ್ಯಾಗ್ ಲೈನ್. ನೈಸ್, ವೆರಿ ನೈಸ್. ಅಡಿಗೆ ವಿಷಯದಲ್ಲೂ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತ ಗೊತ್ತಾಗ್ತಾ ಇದೆ ಇಲ್ಲಿ. ನೋಡಿ, ಕಲ್ಸೇ ಬಿಟ್ರಿ ಫೈನಲಿ ಹಿಟ್ಟು. ಸೊ ಇದೊಂದ್ ಕಡೆ ರೆಡಿ ಆಯ್ತು. ಹೌದು, ಇದು ಸೈಡ್ಗೆ ಇಟ್ಬಿಡೋಣ. ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ಬೌಲ್ ತಗೊಂಡು ಓಕೆ, ಹಾಲು ಮ್ಯಾಶ್ ಮಾಡ್ಕೊಳ್ತೀರಾ? ಮ್ಯಾಶ್ ಮಾಡ್ಕೋಬೇಕು. ಓಕೆ. ಸೊ ಇದಾಯ್ತು, ಹಾಲುನು ಮ್ಯಾಶ್ ಆಯ್ತು. ಮ್ಯಾಶ್ ಆಯ್ತು, ಸೂಪರ್. ಸೊ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಹಾಕ್ಬೇಕು. ಬಟ್ ಇದಕ್ಕಿಂತ ಮುಂಚೆ ದರ್ಬಾರ್ ಸಿನಿಮಾ ಶುರು ಏನೋ ಮಾಡಿದ್ರಿ. ಹೌದು, ಜೋಡಿಯಾಗಿ. ಇಟ್ ಡಿಡ್ಂಟ್ ಟೇಕ್ ಆಫ್. ಅದೇನು? ವೈ ಡಿಡ್ ಇಟ್ ಹ್ಯಾಪನ್ ಲೈಕ್ ದಟ್? ಅದು ನಮ್ಮ ದುರಾದೃಷ್ಟನೋ ಅದೃಷ್ಟ. ಯಾಕೆ ಅಂದ್ರೆ ಮೊದಲನೇ ಸಿನಿಮಾ ಲಾಂಚ್ ಆಗ್ತಿದೆ ಅನ್ನೋ ಖುಷಿ. ಬಟ್ ದುರಾದೃಷ್ಟ ಏನಂದ್ರೆ ಆ ಸಿನಿಮಾ ಮಾಡಬೇಕು ಅಂತ ತುಂಬಾ ಕಷ್ಟಪಟ್ಟು ಬಂದು ವೀರೇಶ್ ಅಂತ ಹುಬ್ಳಿಯವರು, ಅವರು ಸ್ಕ್ರಿಪ್ಟ್ ನ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ರು. ಎಲ್ಲ ಸ್ಕ್ರಿಪ್ಟ್ ಹೇಗಿತ್ತು ಅಂದ್ರೆ ಅವರು ಎಲ್ಲೋ ಒಂದು AC ರೂಮಲ್ಲಿ ಕೂತ್ಕೊಂಡೆಲ್ಲ ಬರ್ದಿಲ್ಲ, ಬಸ್ ಸ್ಟಾಪ್, ರೈಲ್ವೆ ಸ್ಟೇಷನ್ ಅಂತ ಜಾಗದಲ್ಲೆಲ್ಲ ಬರ್ದಿರೋ ಸ್ಕ್ರಿಪ್ಟ್. ಈ ಟಿಕೆಟ್ಸ್ ಗಳ ಕಡೆ ಎಲ್ಲ ಲಿರಿಕ್ಸ್ ಗಳು ಬರ್ಕೊಂಡು ಆ ತರ ಮಾಡಿದ್ದು ಡೈರೆಕ್ಷನ್. ನಂಗೆ ತುಂಬಾನೇ ಖುಷಿ ಇತ್ತು ಅದು ಪ್ರಾಜೆಕ್ಟ್. ಅನಿವಾರ್ಯನೋ ಏನೋ ಅವರು ನಮ್ನೆಲ್ಲ ಅಗಲ್ಬಿಟ್ರು. ಆಕ್ಚುಲಿ ಡೆಂಗ್ಯೂ ಬಂದು ತೀರ್ಕೊಂಡ್ಬಿಟ್ರು. ಅದರಿಂದ ಪ್ರಾಜೆಕ್ಟ್ ನಿಂತಿದೆ. ಬಟ್ ಆ ಸ್ಕ್ರಿಪ್ಟ್ ಇದೆ, ಅದು ಖಂಡಿತ ಸೆಕೆಂಡ್ ಮೂವಿ. ಐ ಥಿಂಕ್ ಅ ಟ್ರಿಬ್ಯೂಟ್ ಟು ವೀರೇಶ್ ಅಂತ ಖಂಡಿತವಾಗ್ಲೂ ಮಾಡ್ಲೇಬೇಕು. 100% ಮಾಡ್ಲೇಬೇಕು. ಅವ್ರ ಶ್ರಮಕ್ಕೋಸ್ಕರನಾದ್ರೂ ಅವ್ರ ಹೆಸರು ಸಿಗೋದಕ್ಕೋಸ್ಕರ ಮಾಡ್ಲೇಬೇಕು. ಸೋ ಟ್ರೂ. ಅಂಡ್ ಮೋರ್ ಓವರ್ ಹೆಸರು ಎಷ್ಟು ರಿಚ್ ಆಗಿದೆ, ದರ್ಬಾರ್. ಕೇಳಕ್ಕೆ ಒಂಥರ ಅಲ್ಲ, ದಟ್ ರಾಜ ಪರಂಪರೆ ಫೀಲಿಂಗ್ ಬರುತ್ತೆ. ಹೌದು, ಅದ್ ಮಾತಾಡ್ತಾ ಇದ್ದು ಅದಕ್ಕೇನೆ ಅಚ್ಚ ಖಾರದ ಪುಡಿ ಹಾಕ್ತಾ ಇದೀನಿ. ಇದು ಚಾಟ್ ಮಸಾಲಾ ಪುಡಿನಾ? ಚಾಟ್ ಶ್ರುತಿ ಹತ್ರ ಮಾತಾಡ್ತಾ ಮರ್ತೆ ಹೋದ್ರು. ಚಾಟ್ ಮಸಾಲಾ. ಇವಾಗ ಅಚ್ಚ ಖಾರದ ಪುಡಿ ತಗೋತಾ ಇದೀನಿ. ಸೊ ನಾಟ್ ಬ್ಯಾಡ್, ಎಲ್ಲದರಲ್ಲೂ ಖಾರದ ಅಂಶ ಇದೆ, ಚೆನ್ನಾಗಿದೆ. ಮತ್ತೆ ಸ್ವಲ್ಪ ಉಪ್ಪು ಹಾಕೋಣ, ಸ್ವಲ್ಪ ಕೊತ್ತಂಬರಿ, ಹಸಿಮೆಣಸಿನಕಾಯಿ. ಅದೇ ಗೊತ್ತಾಯ್ತು, ನಾನು ಹೇಳಲೇ ಇಲ್ಲ. ನೆಕ್ಸ್ಟ್ ಅದೇ ಅಲ್ಲ, ಅದು ನಮ್ಮ ಫೇವರೇಟ್ ಬೇರೆ. ಓ ಆಗ ಆದ್ರೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಶ್ರಾವ್ಯ ಓಕೆ ರೆಡಿನಾ? ಪಾಪ ಶ್ರಾವ್ಯ ಆಮೇಲೆ ಎಕ್ಸ್ಕ್ಯೂಸ್ ಮೀ 1 ಮಿನಿಟ್ ವಾಪಸ್ ಬರ್ತೀನಿ ಅಂತ ಎಸ್ಕೇಪ್ ಆಗ್ಬಿಟ್ಟು. ಸೊ ಈಗ ಆಲೂ ಮಿಕ್ಸ್ ಆಯ್ತು, ಆನಿಯನ್ ಮಿಕ್ಸ್ ಆಯ್ತು, ಚಾಟ್ ಮಸಾಲ ಹಾಕಿದೀನಿ, ಮತ್ತೆ ಕೊತ್ತಂಬರಿ ಮತ್ತೆ ಹಸಿಮೆಣಸಿನಕಾಯಿ ಹಾಕಿದೀನಿ. ಪರ್ಫೆಕ್ಟ್. ಈಗ ಬ್ರೆಡ್ ತಗೋಬೇಕು. ಓಕೆ. ಅವ್ರೇನೋ ನಿಂಬೆಹಣ್ಣು ಕಟ್ ಮಾಡ್ಕೊಟ್ರು, ನೀವೇನು ಹೆಲ್ಪ್ ಮಾಡಲ್ವಾ? ನೀರ್ ಹಾಕಿ ಬೌಲ್ಗೆ. ಬರೀ ನೀರ್ ಹಾಕೋ ಕೆಲಸನೇ ಸಿಕ್ಕಿದೆ ಶ್ರಾವ್ಯನ್ಗೆ. ಬರೀ ನೀರ್ ಹಾಕ್ತಾನೆ ಇದ್ದೀನಿ. ಸಾಕು 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 ಸಾಕು. ಓಕೆ, ಅದು ಈಸಿಲಿ ಬ್ಲೆಂಡ್ ಆಗುತ್ತೆ ಅಂತ. ಹೌದು. ಪರ್ಫೆಕ್ಟ್. ಎಷ್ಟು ಇದಕ್ಕೊಂದು 2 ಸ್ಲೈಸಸ್ ಹಾಕ್ತಾ ಇದ್ದೀರಾ ಇವಾಗ? 2-3 ಸ್ಲೈಸಸ್. 2 ಆಲೂ ಹಾಕಿದೀವಲ್ವಾ, ಒಂದು 3 ಸ್ಲೈಸ್ ಹಾಕೊಂಡ್ರು ನಡೆಯುತ್ತೆ. ಓಕೆ. ನಾವು ನಮ್ಮ ಚೇತನ್ ಸೂರ್ಯ ಮಾಡುವ ಅಡುಗೆಗೆ ಎಷ್ಟು ಬಿಲ್ಡಪ್ ಕೊಟ್ರೇನು ಸಾಲದು, ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ದಾರೆ. ಬಿಲ್ಡಪ್ ಅಂದಿದ ತಕ್ಷಣ ನಮ್ಮ ಶ್ರಾವ್ಯ ಮೇಡಮು ಬಿಲ್ಡಪ್ ಅಲ್ಲಿ ಎಕ್ಸ್ಪರ್ಟು. ಫಸ್ಟ್ ಟೈಮು ಅವರು ಸೀರಿಯಲ್ ಶೂಟ್ ಮಾಡುವಾಗ ಫುಲ್ ಬಿಲ್ಡಪ್. ನಾ ಮಾಡಲ್ಲ, ನನಗಾಗಲ್ಲ, ಐ ಕಾಂಟ್ ಡು ಇಟ್, ಓ ನೋ ಅನ್ಕೊಂಡಲ್ಲ. ಫೈನಲಿ ಎಲ್ಲ ಹೇಳಿದ್ದಕ್ಕೆ ಮಾಡಿದ್ದಕ್ಕೆ ಹೋದ್ರು. ಹೋಗಿದ ತಕ್ಷಣ ಸೆಟ್ಟಲ್ಲಿ ಇಡೀ ದಿನ ಮಹಾಮಂಗಳಾರತಿ ಆಗಿದೆಯಂತೆ. ಏನಮ್ಮ ನಿನಗೆ ಆಕ್ಟಿಂಗೇ ಬರಲ್ಲ ಅಂತ ಅಲ್ವಾ? ಹೌದು, ನಾನು ಯಾವ ಕ್ಲಾಸಸ್ಗೂ ಹೋಗಿರ್ಲಿಲ್ಲ. ಓಕೆ. PU ಇದ್ದೆ. PU ಇದ್ದಾಗ ರವಿಗರ್ಣಿ ಸರ್ ಆಫರ್ ಮಾಡಿದ್ರು, ಈ ತರ ಒಂದು ಸೀರಿಯಲ್ ಇದೆ ಮಾಡ್ತೀರಾ ಅಂತ.
ಅವಿಸ್ಲಿಕ್ ಇಲ್ಲ ಮಾಡಲ್ಲ ಅಂತ. ಯಾಕೆ ಅಂದರೆ ಅದು ಮಂಡ್ಯ ಲ್ಯಾಂಗ್ವೇಜ್ ಆಗಿತ್ತು. ಸೊ ನಾನು ಮಂಡ್ಯ ಭಾಷೆ ಹೆಂಗೆ ಮಾತಾಡೋದು ನನಗೆ ಅದು ಬರಲ್ಲ ಅಷ್ಟು ಫ್ಲೂಯೆಂಟ್ ಆಗಿ. ಆಮೇಲೆ ನಾನು ರಾಂಗ್ ಮಾತಾಡಿದ್ರೆ ಕಷ್ಟ. ಏನು ಮಾಡಿದ್ರು ಪರ್ಫೆಕ್ಟಾಗಿ ಮಾಡಬೇಕು. ಸೊ ಬೇಡ ಬರಲ್ಲ ನನಗೆ ಅಂತ ತುಂಬ ಸರಿ ಮಮ್ಮಿಗೆ ಫೋನ್ ಮಾಡ್ಬಿಟ್ಟು ಇಲ್ಲ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮಗಳು ಮಾಡಿದ್ರೆ ಈ ಪಾತ್ರ ತುಂಬ ಚೆನ್ನಾಗಿರುತ್ತೆ ಅಂತ ಮಾಡಿ ಸರಿ ಓಕೆ ವೈ ನಾಟ್ ಗಿವ್ ಇಟ್ ಅ ಟ್ರೈ ಅಂದ್ಬಿಟ್ಟು ಮಾಡಿದೆ. ಹೋದಾಗ ಸೆಟ್ಟಿಗೆ ಫುಲ್ ಕಾನ್ಫಿಡೆಂಟ್ ಆಗಿ ಹೋದ್ರೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಸೊ ಏನು ಮಾಡ್ತಾ ಇದ್ದೀರಾ ಅಂತಲೂ ಹೇಳ್ಬಿಡಿ ಹಂಗೆ. ಏನಿದು ಮಾತಾಡ್ತಾ ನಿಮ್ ಕಡೆ ಈ ಕಡೆ ಬಂದ್ಬಿಟ್ಟಿದೀನಿ. ಬನ್ನಿ ಈ ಕಡೆ ಸ್ವಲ್ಪ. ಆಮೇಲೆ ಶಾಬಿ ಅವ್ರು ಬೇಜಾರು ಮಾಡ್ಕೊಂಡ್ಬಿಟ್ರೆ ಇನ್ನ ಪ್ರಾಜೆಕ್ಟ್ ಮಾಡ್ಬೇಕು. ಇಂಪಾಸಿಬಲ್ ಆಗುತ್ತೆ. ಸೊ ಸರಿ ಇಲ್ಲಿ ಇವಾಗ ಫೈನಲ್ ಆಗಿ ಕಲ್ಸ್ಕೊಂಡಿದ್ ಮೈದಾ ಹಿಟ್ಟು ಮತ್ತೆ ಎಲ್ಲ ರೆಡಿ ಇದೆ. ಸೊ ಅದನ್ನ ಲಟ್ಟಿಸ್ಕೋಬೇಕು. ಓಕೆ ನೀವು ಸ್ಲೋ ಅಂಡ್ ಸ್ಟಡಿಯಾಗಿ ಲಟ್ಟಿಸ್ಕೊಳ್ಳಿ. ಇವ್ರು ಹೆಂಗೆ ಲಟ್ಟಿಸ್ಕೊಂಡ್ರು ಸೀರಿಯಲ್ ಸೆಟ್ ಅಲ್ಲಿ ಅಂತ ನಾವು ತಿಳ್ಕೊಳ್ಳೋಣ. ಸೊ ಸೆಟ್ಟಿಗೆ ಹೋಗಿದ ತಕ್ಷಣ ಈ ಥರ ಕೊಟ್ಟರು ಡೈಲಾಗ್ ಎಲ್ಲ ಏನೂ ಮಾಡಕ್ ಬಂದಿಲ್ಲ. ಬ್ಲ್ಯಾಂಕ್ ಟೋಟಲಿ. ಫಸ್ಟ್ ಟೈಮ್ ಮಾಡಿದೆ ಡಬ್ಬ ಥರ ಮಾಡಿದೆ, ಬೈಸ್ಕೊಂಡೆ. ಸೆಕೆಂಡ್ ಟೈಮ್ ಮಾಡಿದೆ, ಬೈಸ್ಕೊಂಡೆ. ಮೂರನೇ ಸರಿ ಒಂದು ಕೆಲಸ ಮಾಡು, ನಿಮ್ಮ ಅಮ್ಮಂಗೆ ಫೋನ್ ಮಾಡ್ತೀನಿ, ಹೋಗಿ ಓದ್ಕೊ ನೀನು. ನನ್ಗೆ ಹಿಂಗ್ ಅನ್ಬಿಟ್ರಾ ಅಂತ ನನಗೆ ಬೇಸಿಕಲಿ ನೀವು ಬೇಡಮ್ಮ ಅಂತ ಹೇಳಿದ್ರು. ಬೇಡ ಅಂತ ಇಂಡೈರೆಕ್ಟ್ ಆಗಿ ಫುಲ್ಲು ತುಂಬಾನೇ ಬೇಜಾರಾಯ್ತು. ಡೈಲಾಗ್ ಏನು ಮಂಡ್ಯದ ಗಂಡು ಎಲ್ಲ ಖುಷಿಯಾಗಿ ಅಲ್ಲಿ ಸ್ಟೆಪ್ ಆಗ್ತಾ ಇರ್ತಾರೆ. ಮೇಡಮ್ ಒಡ್ಡಿರಿ ಮೇಡಮ್ ಮಂಡ್ಯ ಭಾಷೆಯಲ್ಲಿ ಅಂತ ಯಾಕೆ ಒಂದ್ ಲೈನು. ಏನ್ಲಾ ಹೆಂಗೈತೆ ಮೈಗೆ, ನಾನು ನರ್ಸೇಗೌಡ್ರ ಮಗಳು. ಸೊ ದಟ್ ವಾಸ್ ಹೌ ಸೀರಿಯಲ್ ಕತೆ ಶುರು ಆಗಿದ್ದು. ಫುಲ್ ಟ್ರಾಜಿಡಿ. ಸೊ ಈ ಬ್ರೆಡ್ ಆಲೂ ಮಿಕ್ಸ್ಚರ್ ಅನ್ನ ಅದ್ರ ಒಳಗಿಡ್ತಾ ಇದ್ದೀನಿ. ವಾವ್ ಸೂಪರ್. ರೋಲ್ ಮಾಡ್ಬೇಕಾದ್ರೆ ಬೇಕಾದ್ರೆ ನೀರು ಯೂಸ್ ಮಾಡ್ಕೋಬಹುದು, ಸರಿ ಸಿಕ್ಕಿಲ್ಲ ಅಂದ್ರೆ. ಸ್ಪ್ರಿಂಗ್ ರೋಲ್ಸ್ ಬಗ್ಗೆ ಕೇಳಿದಿರಾ? ಬ್ರೆಡ್ ಆಲೂ ರೋಲ್ ಟೆರಿಫಿಕ್. ನೋಡ್ತಾ ಇದ್ದೀರಾ ಇಲ್ಲಿ. you're a pro dude. He's I think if Chetan actor ಆಗ್ತಿರ್ಲಿಲ್ಲ I think he would be a chef. ಅಲ್ವಾ? ನನಗೂ ಅನ್ಸುತ್ತೆ. ಮನೇಲಿ ಅವಾಗ ಕರೀತಾ ಇರ್ತಾರೆ. ಒಬ್ಬ ಜನ್ಮದಲ್ಲಿ ನಳಮಹಾರಾಜ ಏನಾದ್ರು ಆಗಿಲ್ಲ. ನಳಮಹಾರಾಜ and you played a character ಅಲ್ಲ? ನಳಮಹಾರಾಜ ಕ್ಯಾರೆಕ್ಟರ್ ಮಾಡಿದೆ ಮಹಾಭಾರತ ಸೀರಿಯಲ್ ನಲ್ಲಿ. ಅದ ಹೇಳೋದಕ್ಕಿಂತ ಮುಂಚೆ ಸದ್ಯಕ್ಕೆ ಒಂದು ಪಾತ್ರೆ ಕೊಡಿ. ಪಾತ್ರೆನಾ? ಪ್ಯಾನ್ ಇದನ್ನ ಡೀಪ್ ಫ್ರೈ ಮಾಡ್ಬೇಕಲ್ವಾ? ಹೌದು. ಆಯಿಲ್ ಹಾಕೊಂಡು ಇವಾಗ ಯಾವ ಎಣ್ಣೆ ಹಾಕ್ಬೇಕು ಹೇಳು? ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಗುಡ್. ಸೊ ಎಣ್ಣೆ ಕಾಯಿಲೆ ಇವಾಗ. ಎಣ್ಣೆ ಕಾಯ್ತಾ ಇರ್ಲಿ ಅಷ್ಟರಲ್ಲಿ ಇನ್ನೆರಡು ರೆಡಿ ಮಾಡ್ಬಿಡ್ತೀನಿ. 3 ಜನ ಇದೀವಲ್ಲ? ಎಸ್. 3 ತಿನ್ಬೇಡ. ಕರೆಕ್ಟ್ ಆಗಿ 3. ಹಾ ನೋಡಿ ಈಗ ಒಂದೊಂದಾಗಿ ಎಣ್ಣೆ ಬಿಡ್ತಾವ. ಇದನ್ನ ಹಾಕೋಬಹುದು, ಇಲ್ಲಾಂದ್ರೆ ರವೆ ಹಾಕೋಬಹುದು. ರವೆ ಹಾಕೊಂಡ್ರೆ ತುಂಬಾ ಬರುತ್ತೆ. ಐ ವಾಸ್ ಜಸ್ಟ್ ಅಬೌಟ್ ಟು ಆಸ್ಕ್ ಇದನ್ನ ಸುಮ್ಮನೆ ಇಟ್ಕೊಂಡಿದೀವ ಅಂತ. ಇಲ್ಲ ಹುಷಾರಾಗಿರ್ಬೇಕು, ಯಾಕಂದ್ರೆ ವೆಯ್ಟ್ ಇರುತ್ತೆ. ಹೌದು. ಬಿಟ್ಟ ತಕ್ಷಣ ಎಣ್ಣೆಗೆ ಫುಲ್ ಸ್ಪ್ಲಾಶ್ ಆಗೋ ಸಾಧ್ಯತೆ ಇರುತ್ತೆ. ಬ್ಯೂಟಿಫುಲ್. ಸೊ ಇದು ಟೆಕ್ನಿಕ್ ನಿಮ್ದು. ನನಗೆ ಇದು ಇಷ್ಟ ಪ್ಲೀಸ್. ನೀವು ಮಾಡ್ತೀರಾ? ಫೈನ್. ಅಲ್ಲಿ ನೀವು ಕೈ ಇಟ್ಕೊಳ್ಳಿ, ನಂಗೆ ಭಯ ಆಗುತ್ತೆ. ಅಯ್ಯೋ ನಂಗೆ ಆ ಸೌಂಡ್ ಇಷ್ಟ. ಜಾಸ್ತಿ ಇದು ಮಾಡ್ಕೋಬಾರ್ದು ನೋಡಿ. ಆಲ್ರೆಡಿ ಆಗೋಯ್ತಾ? ಎಸ್. ಬ್ಯೂಟಿಫುಲ್. ಓ ಬಿಕಾಸ್ ಬ್ರೆಡ್ ಇದೆ ಅದರಲ್ಲಿ. ಹೌದು. ಯು ಆರ್ ರೈಟ್. ವೆರಿ ನೈಸ್. ಸಾಕಾಯ್ತು. ಲವ್ಲಿ. ಹೌದು, ಸೂಪರ್ ಬ್ರೌನ್ ಆಗಿದೆ. ಎಕ್ಸಾಕ್ಟ್ ಆಗಿ ಬರ್ತಾ ಇದೆ. ಮಾಡ್ತಿರೋರು ಯಾರು? ದ ಒನ್ ಅಂಡ್ ಓನ್ಲಿ ಮಿಸ್ಟರ್ ಪಾಸಿಬಲ್ ಸೂರ್ಯ. ಆಫ್ ಸ್ಕ್ರೀನ್ ನಮ್ಮ ಒನ್ ಅಂಡ್ ಓನ್ಲಿ ನಾಯಕ ಚೇತನ್ ಸೂರ್ಯ ಶ್ರಾವ್ಯನ ಕಾಪಾಡಿದಾರಪ್ಪ. ಹೆಂಗೆ, ಯಾವಾಗ, ಏನ್ ಕತೆ, ಇದು ನಾವು ಡೈನಿಂಗ್ ಟೇಬಲ್ ಹತ್ರ ಹೋಗ್ತೀವಲ್ಲ ಅವಾಗ ಗೊತ್ತಾಗತ್ತೆ ನಿಮ್ಗೆ. ಸೊ ಡಾರ್ಲಿಂಗ್ಸ್, ಫಾಲೋ ಯು. ಕಮ್ ಆನ್. ಬ್ರೆಡ್ ಆಲೂ ರೋಲ್, ಈ ಮೂರನ್ನ ರೋಲ್ ಮಾಡಿಕೊಂಡು ನಾಲ್ಗೆ ಮೇಲೆ ಇಟ್ಕೋಬೇಕು. ಅದಕ್ಕೇನು ಇಂಗ್ರೀಡಿಯೆಂಟ್ಸ್ ಬೇಕು ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ ನೋಡೋಣ ಬನ್ನಿ. ಆಲೂ ಬ್ರೆಡ್ ರೋಲ್ಸ್. ಬೇಯಿಸಿದ ಆಲೂಗಡ್ಡೆ 2, ಬ್ರೆಡ್ 3 ಸ್ಲೈಸ್, ಮೈದಾ ಹಿಟ್ಟು 5 ಟೀ ಚಮಚ, ತುಪ್ಪ 3 ಟೀ ಚಮಚ, ಅಚ್ಚ ಖಾರದ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಓಂ ಕಾಳು ಸ್ವಲ್ಪ, ನಿಂಬೆ ರಸ ಸ್ವಲ್ಪ, ಈರುಳ್ಳಿ,
ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ 2 ಟೀ ಚಮಚ, ಚಾಟ್ ಮಸಾಲ ಸ್ವಲ್ಪ, ಕರಿಯಲು ಎಣ್ಣೆ. ಬೌಲ್ಗೆ ಮೈದಾ, ತುಪ್ಪ, ಅಚ್ಕಾರದ ಪುಡಿ, ಉಪ್ಪು, ರುಚಿಗೆ ತಕ್ಕಷ್ಟು, ಓಂಕಾಳು, ನಿಂಬೆ ರಸ, ಸ್ವಲ್ಪ ನೀರು ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ನೆನೆಸಿರಿ. ಬೌಲ್ಗೆ ಬೇಯಿಸಿದ ಆಲೂಗಡ್ಡೆ ಹಾಕಿ ಸ್ಮ್ಯಾಶ್ ಮಾಡಿಕೊಂಡ ನಂತರ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಚಾಟ್ ಮಸಾಲ, ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಬ್ರೆಡ್ ಅನ್ನು ನೀರಲ್ಲಿ ನೆನೆಸಿ ಹಾಕಿ ಕಲಸಿ ಕಣಕ ತಯಾರಿಸ್ಕೊಳ್ಳಿ. ನೆನೆಸಿದ ಹಿಟ್ಟನ್ನು ಚಪಾತಿ ಆಕಾರದಲ್ಲಿ ಲಟ್ಟಿಸಿ ತಯಾರಿಸಿಕೊಂಡ ಕಣಕವನ್ನು ಅದರ ಮೇಲೆ ಸ್ಪ್ರೆಡ್ ಮಾಡಿ ಚಪಾತಿಯನ್ನು ಸುರುಳಿ ಆಕಾರದಲ್ಲಿ ಸುತ್ತಿ ತುದಿಯ ಭಾಗವನ್ನು ಒತ್ತಿ ಕಾದ ಎಣ್ಣೆಯಲ್ಲಿ ಕರೆದುಕೊಂಡ್ರೆ ಆಲೂ ಬ್ರೆಡ್ ರೋಲ್ಸ್ ರೆಡಿ ಟು ಸರ್ವ್. ಇದನ್ನ ತಿಂದ್ರೆ ದಪ್ಪ ಆಗ್ತಾರೆ ಅಂತಾರೆ, ಬಟ್ ನೀವು 6 ಪ್ಯಾಕ್ ಮಾಡಿರೋ ಹೀರೋ ನೀವೇ ತಿನ್ನಿ ಅಂತ ಇದ್ಮೇಲೆ ಏನ್ ಯೋಚನೆ ಮಾಡೋದು? ಯೋಚ್ನೆ? ಚಲೋ ಅಟ್ಯಾಕ್ ಅಷ್ಟೇ. ಒಂದ್ಸರಿ ಪ್ಯಾಕ್ಸ್ ಮಾಡೋರ್ಗು ಅಷ್ಟೇ. ಮಾಡಾದ್ಮೇಲೆ ನೀವು ಒಂದು 2 months ಅಲ್ಲಿ ಮತ್ತೆ ಅದ್ ಮಸಲ್ ಗ್ರೋತ್ ಆಗತ್ತೆ ಅಷ್ಟೇ ಪ್ಯಾಕ್ಸ್ ಅಂದ್ರೆ. ಸೊ ಮೊದಲನೇ ಸರಿ ತುಂಬಾ ಕಷ್ಟ ಇರುತ್ತೆ, ಆಮೇಲೆ ಮತ್ತೆ ಬೇಕಂದ್ರೆ ನೀವು ಅದೇ ಸ್ವಲ್ಪ ಡೆಡಿಕೇಶನ್ ಮಾಡಿದ್ರೆ ಅಷ್ಟೇ. ಒಂದ್ಸತಿ ಮಾಡಾದ್ಮೇಲೆ ಯು ಕ್ಯಾನ್ ಕೀಪ್ ಡೂಯಿಂಗ್ ಇಟ್ ಅಗೇನ್ ಅಂಡ್ ಅಗೇನ್ ಅಂತ ಅರ್ಥ. ಹೌದು. ಓಕೆ, ಸೊ ಇದನ್ನ ಸ್ಟೈಲ್ ಆಗಿ ತಗೊಂಡು ಇದಕ್ಕಾಗಿ ಕೆಚಪ್ ಯೂಸ್ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಯಮ್. ಈ ಓಮ್ ಫ್ಲೇವರು ಒಂಥರ ಸಟಲ್ ಆಗಿದೆ, ಬಟ್ ಪ್ರಾಮಿನೆಂಟ್ ಆಗೂ ಇದೆ ಅಲ್ಲ? ಹೌದು ಹೌದು. ಆನ್ ಸ್ಕ್ರೀನು ಹೀರೋ, ಆಫ್ ಸ್ಕ್ರೀನು ಹೀರೋ. ಹಿಂಗೆ ಆಕ್ಚುಲಿ ಬುಲೆಟ್ ಓಡ್ಸಕ್ ಬರಲ್ಲ ನಂಗೆ. ಓಕೆ, ನನ್ನ ಟ್ರಿಪಲ್ ದ ಸೈಜ್ ಇದೆ ಅದು ಬುಲೆಟು. ಕರೆಕ್ಟ್, ಆಫ್ ಕೋರ್ಸ್. ಸೊ ಓಡಿಸ್ಬೇಕಾದ್ರೆ ಪ್ರತಿ ಸರಿನೂ ನಾನು ತುಂಬಾ ಐ ವಾಸ್ ನಾಟ್ ಕಾನ್ಫಿಡೆಂಟ್. ಬುಲೆಟ್ ಅಲ್ಲಿ ಎಕ್ಸ್ಲೇಟರ್ ಅಂದ್ರೆ ಗೊತ್ತಿಲ್ಲ, ಗೇರ್ ಎಲ್ಲಿದೆ ಗೊತ್ತಿಲ್ಲ, ಬ್ರೇಕ್ ಅಂದ್ರೆ ಯಾವ್ದು ಗೊತ್ತಿಲ್ಲ. ಸ್ಟಾರ್ಟ್ ಮಾಡಿ ಕ್ಲಚ್ ಬಿಟ್ಕೊಟ್ರೆ ಮೂವ್ ಮಾಡ್ತಾರೆ ಕರೆಕ್ಟ್ ಆಗಿ. ಓಕೆನಾ? ಬಟ್ ಎಷ್ಟು ಕಾನ್ಫಿಡೆಂಟ್ ಆಗಿರ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ಇನಿಷಿಯಲ್ ಪಿಕಪ್ ಏನೇ 40, 60, 80 ಅಷ್ಟು ಕಾನ್ಫಿಡೆನ್ಸ್ ಅವ್ರಿಗೆ. ಸೊ ನನಗೂ ಸ್ವಲ್ಪ ಭಯ ಇತ್ತು. ನಾಗರಬಾವಿ ಸರ್ಕಲ್ ಶೂಟ್ ಮಾಡ್ತಾ ಇದ್ವಿ, ಕ್ಲೈಮ್ಯಾಕ್ಸ್ ಸೀನ್ ಅನ್ಸುತ್ತೆ ಮೋಸ್ಟ್ ಪ್ರಾಬಬ್ಲಿ. ಬರ್ತಾ ಇದ್ರು ಅಂದ್ರೆ ಬುಲೆಟ್ ಅಲ್ಲಿ ನಾನು ಬರ್ತೀನಿ ಅವರು ಬರ್ತಾರೆ, ಆ ತರ ಒಂದು ಸೀನು. ನನ್ನ ಪೋರ್ಷನ್ ಮುಗ್ದಿತ್ತು, ನೆಕ್ಸ್ಟ್ ಇವ್ರ ಪೋರ್ಷನ್ ಇತ್ತು. ಸೊ ಮೂವ್ ಮಾಡ್ತಾ ಇದ್ರು ಗಾಡಿನ, ಸಡನ್ ಆಗಿ ಎಕ್ಸ್ಲೇಟರ್ ಕೊಟ್ಬಿಟ್ರು ಸಬ್ ಅಂತ. ಏನಂದ್ರೆ ಬ್ರೇಕ್ ಗೊತ್ತಿಲ್ಲ ಎಲ್ಲಿದೆ ಅಂತ, ಗೇರ್ ಗೊತ್ತಿಲ್ಲ ಎಲ್ಲಿದೆ ಅಂತ, ಹೆಂಗ್ ಸ್ಟಾಪ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಬೇಸಿಕ್ಲಿ. ಸೊ ಒಂದು ಸಡನ್ ಆಗಿ ಒಂದು ಇನೋವಾ ಟರ್ನ್ ಆಯ್ತು. ಐ ವಾಸ್ ಆ ರೋಡ್ ಡೆಡ್ ಎಂಡ್ ಬೇರೆ. ಅಟ್ಲೀಸ್ಟ್ ಇವ್ರು ಲೆಫ್ಟ್ ತಗೋಬೇಕು, ಆ ಇನೋವಾ ಅಟ್ಲೀಸ್ಟ್ ಅವನು ಅಟ್ಲೀಸ್ಟ್ ಅವಾಯ್ಡ್ ಮಾಡಬೇಕು. ಬಟ್ ದೇವ್ರ ದಯದಿಂದ ಇನೋವಾ ತುಂಬಾ ಚೆನ್ನಾಗಿ ಅವಾಯ್ಡ್ ಹಿ ಕೇಮ್ ಅಂಡ್ ಬಂದು ಸ್ಟಾಪ್ ಮಾಡಿದ್ರೆ ಎದುರುಗಡೆ. ನಿಜವಾಗ್ಲೂ ಹೀರೋ ರೇಂಜ್ಗೆ ಜುಪ್ ಅಂತ ಎಂಟ್ರಿ ಕೊಟ್ಟು ಕಾಪಾಡಿದಾರಾ? ಎಲ್ಲರೂ ಕಾಪಾಡ್ತಾರಲ್ಲ. ಏನಮ್ಮ ನೀನು ಫಸ್ಟ್ ಫಿಲ್ಮ್ ಅಲ್ಲಿ ಏನು ಕಲ್ತಿಲ್ಲ ಅಂತ ಗೊತ್ತಾಗ್ತಾ ಇದೆ. ಬುಲೆಟ್ ಕತೆ ಕೇಳಿದ್ರಿ, ಇವ್ರಿಗೆ ಸೈಕಲ್ ಓಡ್ಸಕ್ಕೂ ಬರಲ್ಲ ಗೊತ್ತಾ ನಿಮ್ಗೆ? ಬುಲೆಟ್ ಹೌದಾ? ಇವಾಗ ಬರುತ್ತೆ, ಇವಾಗ ಬರುತ್ತೆ. ಬೈ ದ ವೇ, ಡಿಡ್ ಯು ನೋ ದಟ್ ಚಿಕ್ಕ ವಯಸ್ಸಲ್ಲಿ ಶ್ರಾವ್ಯ ಏನ್ ಗೊತ್ತಾ, ಫುಲ್ ಬಿಲ್ಡಪ್ ರಾಣಿ. ಸೊ ಒಂದ್ಸತಿ ನಂಗೆ ಸೈಕಲ್ ಬೇಕೇ ಬೇಕು ಅಂತ ಹಠ ಹಿಡಿದು ಸೈಕಲ್ ತಗೊಂಡಿದ್ದಾರೆ. ಮುಂದೆ ಏನಾಯ್ತು ಅಂತ ಕೇಳಿ ಬಿಲ್ಡಪ್ ರಾಣಿನ. ಏನಾಯ್ತು ಮೇಡಮ್? ಏನಾಯ್ತು ಅಂದ್ರೆ ಸೈಕಲ್ ಓಡ್ಸಕ್ ಬರಲ್ಲ. ಲೇಡಿ ಬರ್ಡ್ ಸೈಕಲ್ ಅವಾಗ ಫುಲ್ ಕ್ರೇಜ್ ಇತ್ತು, ಪ್ರತಿ ಹುಡುಗಿರ ಹತ್ರನೂ ಅದಿತ್ತು. ಸೊ ಐ ರಿಯಲಿ ವಾಂಟೆಡ್ ಇಟ್. ಸಿಕ್ತು, ಹೆಂಗೋ ಮಾರ್ಕ್ಸ್ ಎಲ್ಲ ಜಾಸ್ತಿ ತಗೊಂಡೆ. ಅದ್ ಬಿಡಿ, ನನ್ನ ಕರ್ಮ ಅದು. ಆಮೇಲೆ ಓಡಿಸ್ಬೇಕಾದ್ರೆ ಇವಾಗ ತೋರಿಸ್ಬೇಕಲ್ಲ, ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಇದೆ. ಕಮಾನ್ ಗರ್ಲ್ಸ್ ಬನ್ನಿ ಆಚೆ, ಇವಾಗ ನನ್ನ ಹತ್ರ ಸೈಕಲ್ ಇದೆ ಅಂತ ತೋರಿಸ್ಬೇಕು. ಫುಲ್ ಸುಮ್ಮನೆ ಹಿಂಗೆ ತಿರುಗಿಸ್ತಾ ಇದ್ದೀನಿ. ನಮ್ಮ ಮನೆ ಸ್ವಲ್ಪ ಇಟ್ಸ್ ಲೈಕ್ ದಿಸ್ ಸ್ಟೀಪಲ್ಲಿದೆ, ಸೊ ಅಪ್ಪಲ್ಲಿದೆ. ನಾನು ಆಚೆ ಕರೆದೆ ಫ್ರೆಂಡ್ಸ್ನೆಲ್ಲ, ಬಾ ಸೈಕಲ್ ಬನ್ನಿ ಇವತ್ತು ರೇಸ್ ಮಾಡೋಣ, ನನ್ನ ಹತ್ರ ಸೈಕಲ್ ಇದೆ. ಹಾ, ಬಟ್ ಅಪ್ಪಲ್ಲಿ ಓಡಿಸ್ಕೊಂಡು ಹೋದೆ ನೀಟಾಗಿ, ಹೆಂಗೋ ಸ್ವಲ್ಪ ಮಾಡ್ಕೊಂಡು ಓಡಿಸ್ಕೊಂಡು ಹೋದೆ. ಅಲ್ಲಿಂದ ಡೌನ್ ಬರಬೇಕು ಅಂತ ಎಲ್ಲಾರ ಮುಂದೆ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಇವಾಗ ನಾ ಆಚೆ ಹೋಗಿ ನೋಡಿದ್ರೆ ಅಥವಾ ನನ್ನ ಫ್ರೆಂಡ್ಸ್ ಜೊತೆ ಇದ್ರೆ ಅವ್ರ ಸೈಕಲಲ್ಲಿ ನನ್ನ ಹಿಂದೆ ಕೂಡ್ಸ್ಕೊಂಡು ಬರೋರು ಹಂಗೆ. ಸೊ ನಾನು ಓಡಿಸ್ಕೊಂಡ್ ಬರ್ಬೇಕು ಅಂತ ನನಗೆ. ಓಕೆ, ಸೊ ಓಡಿಸ್ಕೊಂಡ್ ಹಿಂಗೆ ಸರಿ ಆಯ್ತು ಬನ್ನಿ ಇವಾಗ ನಾವು ಕೂತು ನೋಡು ಹುಷಾರು ಶ್ರವ್ಯ, ಈ ಥರ ಎಲ್ಲ ಫಸ್ಟ್ ಟೈಮ್ ಓಡಿಸ್ತಾ ಇದೆ, ಹುಷಾರಾಗಿ ಅದು ಡೌನ್ ಬೇರೆ ಇದೆ. ಓಡಿಸ್ತೀನಿ ಬಂದ್ರೆ ಏನೋ ನಾನು ಹಿಂದೆ ಕೂತ್ಕೊಳ್ಳಿ, ಬೇಡ ನಿನ್ನಿಂದ ಕೂತ್ಕೊಳ್ಳಲ್ಲ ಫಸ್ಟ್ ಟೈಮ್, ಒಳ್ಳೇದು. ನಾವು ನಮ್ಮ ಸೈಕಲಲ್ಲಿ ಬರ್ತೀವಿ ಅಂತ ಎಲ್ಲರೂ ಸ್ಟಾರ್ಟ್ ಮಾಡಿದ್ವಿ. ಸೇಮ್ ಬ್ರೇಕ್ ಹಾಕಕ್ ಬರ್ಲಿಲ್ಲ ನಂಗೆ. ಡೌನಲ್ಲಿ ಒಂದು ಗಾರ್ಬೇಜ್ ತೊಟ್ಟಿ ಇತ್ತು, ತೊಟ್ಟಿಗೆ ಹೋಗ್ದವ ಬಿದ್ಯಾ ತೊಟ್ಟಿ ಒಳಗೆ. ತೊಟ್ಟಿ ಒಳಗಡೆ ಹೆಂಗೆ ಅಂದ್ರೆ ಸೈಕಲ್ಗೆ ಏನೂ ಆಗಿಲ್ಲ, ಸೈಕಲ್ ಒಂದು ಕಲ್ಲಿಗೆ ಅಡ್ಡ ಬಂತು, ನಾನು ಎಗರು ಬಿದ್ದೆ. ಓಕೆ, ಅದಾದ್ಮೇಲೆ ಅಟ್ಲೀಸ್ಟ್ ಮನೆಗೆ ಬಂದಾಗ ನಮ್ಮ ಅಯ್ಯೋ ಪಾಪ ನನ್ನ ಮಗಳಿಗೆ ಏನೋ ಆಯ್ತು ಅಂತ ಹೇಳ್ಬೇಕು ತಾನೆ. ಇಲ್ಲ, ನಿಮ್ಮಮ್ಮ ಸದ್ಯ ಲೇಡಿ ಬರ್ಡ್ ಚೆನ್ನಾಗಿದೆಯಲ್ಲ, ಸೈಕಲ್ ಚೆನ್ನಾಗಿದೆಯಲ್ಲಪ್ಪ ಅಂತ ಖುಷಿ ಪಟ್ಟಿರ್ತಾರೆ. ಅದು ಫಸ್ಟ್ ಸೈಕಲಲ್ಲಿ ಇದೆ, ಸೈಕಲ್ ಅದು ಆರಾಮಾಗಿದೆ ಬಿಡಮ್ಮ ಅನ್ಕೊಂಡು ಇದೆಲ್ಲ ಏಟಾಗಿದೆ. ಏನಕ್ಕೆ ನಿನ್ಗೆ ಆಟ ಆಡಕ್ಕೆ ಯಾರು ಹೇಳಿದ್ದು ಹೋಗಕ್ಕೆ? ಯಾರು ಹೇಳಿದ ಅಷ್ಟು ಫಾಸ್ಟಾಗಿ ಬರೋಕ್ಕೆ? ಏನೋ ಬ್ಯಾಟ್ ತಗೊಂಡು ಹೊಡಿತಾ ಇದ್ದಾರೆ, ಬ್ಯಾಡ್ಮಿಂಟನ್ ಬ್ಯಾಟ್ ತಗೊಂಡು.
ನಾನು ಅಮ್ಮ ಅದಕ್ಕೆ ಏಟಾದ್ರೂ ಮನೇಲಿ ಹೇಳ್ತಿರ್ಲಿಲ್ಲ ನಾನು. ಏಟಾದ್ರೂ ನಾನೇ ಬೈಸ್ಕೋಬೇಕು, ನಾನೇ ಓಡಿಸ್ಕೋಬೇಕು. ಕೈ ತೊಳ್ಕೊಳ್ಳೋಣ. ತಿನ್ಬಿಡಿ. ಕಮ್ ಆನ್, ಲೆಟ್ಸ್ ಗೋ. ಚೇತನ್ ಸೂರ್ಯ ದ ಸೇವಿಯರ್ ಅಂತ ನಿಮಗೆ ಗೊತ್ತಾಯ್ತು. ರಿಯಲ್ ಲೈಫ್ ಅಲ್ಲಿ ಶ್ರಾವ್ಯ ಬಾಳನ್ನ ಕಾಪಾಡಿದ ನಾಯಕ ಇವರು. ಈ ಶ್ರಾವ್ಯ ಲೈಫ್ ಅಲ್ಲಿ ಕಾಪಾಡೋರು ಬೇಜಾನ್ ಜನ ಇದ್ದಾರೆ. ಅದ್ರ ಬಗ್ಗೆ ಅಲ್ಲಿ ಕಮ್ ಬ್ಯಾಕ್ ಟು ದಟ್. ಬಟ್ ಬಿಫೋರ್ ದಟ್ ಇವ್ರಿಗೆ ಸಿನಿಮಾ ಅಲ್ಲಿ ರೋಲ್ ಸಿಗ್ದಂಗೆ ಇವತ್ತು ಬ್ರೆಡ್ ಮತ್ತೆ ಆಲೂಗೂ ಒಂದು ರೋಲ್ ಕೊಟ್ರು. ದಟ್ ಬಿಕೇಮ್ ಬ್ರೆಡ್ ಆಲೂ ರೋಲ್. ತುಂಬಾ ಚೆನ್ನಾಗಿ ಮಾಡಿದ್ರಿ. ಹೇಗನ್ನಿಸ್ತು ಇಲ್ಲಿ ಬಂದು ಶ್ರಾವ್ಯಗೋಸ್ಕರ ನನಗೋಸ್ಕರ ಅಡಿಗೆ ಮಾಡಿದಿರಾ? ತುಂಬಾ ಖುಷಿ ಆಯ್ತು. ಇಲ್ಲಿ ಇವತ್ತು ಎಲ್ಲ ನಮ್ಮ ಕಲರ್ಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಅವ್ರ ಕಣ್ಮುಂದೆ ಮಾಡುವಂತ ಭಾಗ್ಯ ಸಿಕ್ಕಿದೆ. ಬಿಕಾಸ್ ಆಫ್ ಕಲರ್ಸ್ ಕನ್ನಡಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಪಿಕ್ಚರ್ ನೋಡಿಲ್ಲ ಅಂದ್ರೆ ನೋಡಿ, ಸೀನ್ಸ್ ಎಲ್ಲ ಇದೆ ಶ್ರಾವ್ಯ ಮತ್ತೆ ಚೇತನ್ ಸೂರ್ಯ ಮಧ್ಯ ಅಲ್ವಮ್ಮ? ಅಷ್ಟು ಇಂಟೆನ್ಸ್ ಇಲ್ಲ, ಬಟ್ ಇದೆ. ಸೊ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ತುಂಬಾ ಖುಷಿ ಆಯ್ತು ನಿಮ್ಮನ್ನ ಭೇಟಿ ಮಾಡಿ. ನೀನು ಸ್ವಲ್ಪ ಥ್ಯಾಂಕ್ ಯು ಹೇಳಮ್ಮ. ಥ್ಯಾಂಕ್ ಯು ಸೋ ಮಚ್ ಹೀರೋ. ಸಿ ಯು. ಥ್ಯಾಂಕ್ ಯು ಸೋ ಮಚ್. ಹೀರೋ 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 ಹೀರೋ. ನಾನು ಹೀರೋ ಅಂತಾನೆ ಕರೆಯೋದು. ಐ ಯೂಶುವಲಿ ಕಾಲ್ ನಮ್ಮ ಹೀರೋ ಅಂತ ಇದೀವಿ. ಬಾಯ್. ಮೂರನೇ ದಿನ ಹೇಳಿದ್ವಲ್ಲ ನಮ್ಮ ಚೇತನ್ ಸೂರ್ಯ ಹೇಗೆ ಕಾಪಾಡಿದ್ರು ಶ್ರಾವ್ಯನ ರಿಯಲ್ ಲೈಫ್ ಹೀರೋ ಆಗಿ, ಕೃಷ್ಣ ಅಜಯ್ ರಾವ್ ಅವರು ಕೂಡ ಶ್ರಾವ್ಯನ ಕಾಪಾಡಿದ್ದಾರೆ ರಿಯಲ್ ಲೈಫ್ ಹೀರೋ ಆಗಿ. ಶ್ರಾವ್ಯ ಇನ್ನೇನ್ ಸಾಯೋ ಪರಿಸ್ಥಿತಿಯಲ್ಲಿದ್ಲು. ಯಾವಾಗ, ಎಲ್ಲಿ, ಏನಾಯ್ತು, ಯಾಕೆ, ಏನ್ ಕಥೆ? ಐ ನೋ ನಿಮಗೆ ಕ್ಯೂರಿಯಾಸಿಟಿ ಇದೆ, ನನಗೂ ಹೇಳಬೇಕು ಅನ್ನೋ ಆಸೆ ಇದೆ, ಶ್ರಾವ್ಯನ್ಗೂ ಇದೆ. ಬಟ್ ಇವತ್ತಲ್ಲ, ನಾಳೆ ಮಧ್ಯಾಹ್ನ 1:15 ಎಸ್ ಇದೇ ಜಾಗದಲ್ಲಿ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ಸ್ ಅಭಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ನಾನು ನಿಮ್ಮ ಶ್ರಾವ್ಯ. ಟಾಟಾ, ಬಾಯ್ ಬಾಯ್, ಸಿ ಯು.